ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ಲಾಗಿ ಕಂಪ್ಲೀಟಾಗಿ ಓಲ್ಡ್ ಸ್ಯಾರಿನ ಯೂಸ್ ಮಾಡಿ ಡಿಸೈನರ್ ಲೆಹೆಂಗಾ ಮತ್ತು ಅದಕ್ಕೆ ಕ್ರಾಪ್ ಟಾಪ್ ಒಂದು ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಇದು ಲೆಹೆಂಗಾ ಬಂದು ಈ ರೀತಿ 16 ಲೇಯರ್ಸಲ್ಲಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಫುಲ್ ಫ್ಲೇರ್ ಇರುತ್ತೆ. ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿ ಈ ಥರ ಲೆಹೆಂಗಾ ಏನಿದೆ ಅದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ಯಾರಿಗೆ ಬಂದಿರೋ ಪಲ್ಲು ಪಾರ್ಟ್ನ ಯೂಸ್ ಮಾಡಿ ನಾನು ಈ ರೀತಿ ಬ್ಲೌಸು ಕಟಿಂಗ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಕ್ರಾಪ್ ಟಾಪ್ ಟೈಪಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಡೆಫಿನೆಟ್ಲಿ ನೀವು ಬಿಗಿನರ್ಸ್ ಆಗಿದ್ದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅವಾಗೆ ನಿಮಗೆ ಅರ್ಥ ಆಗೋದು. ಆ್ಯಂಡ್ ಲೆಹೆಂಗಾ ಯಾರಿಗೆ ಆಗಲಿ ಯಾವುದೇ ಸೈಜ್ ಆಗಲಿ ಸೊ ಕರೆಕ್ಟಾಗಿ ಆಗುತ್ತೆ. ನಾನು ಮೆಜರ್ಮೆಂಟ್ ಇಂದ ಯೂಸ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸಲ್ಲ, ನಾರ್ಮಲಾಗಿ ಕಟಿಂಗ್ ಮೆಥಡಲ್ಲಿ ತೋರಿಸ್ತೀನಿ. ಸೊ ಅದನ್ನು ನಮ್ಮ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅದನ್ನು ತೋರಿಸ್ಕೊಡ್ತೀನಿ. ಮತ್ತು ನೀವು ಇದು ಲೆಹೆಂಗಾ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಆಗಲ್ಲ ಅಂತ ನೀವು ಥಿಂಕ್ ಮಾಡಬೇಡಿ. ಜಸ್ಟ್ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ. ಅದನ್ನು ನಿಮ್ಮ ಮೆಜರ್ಮೆಂಟ್ಸ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಕಂಪ್ಲೀಟಾಗಿ ನಾನು ಸ್ಯಾರಿನ ಯೂಸ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಯಾರಿ ಬಂದು ಒಂದು 5 ಮೀಟರ್ 5.5 ಮೀಟರ್ ಇರುತ್ತೆ. ಆಲ್ರೆಡಿ ಯೂಸ್ ಮಾಡಿರೋ ಸ್ಯಾರಿನೇ. ಇದು ಬಂದು ಕಂಪ್ಲೀಟಾಗಿ ಈ ಥರ ಬಾರ್ಡರ್ ಬಂದಿದೆ ಎರಡೂ ಸೈಡಲ್ಲೂ, ಸ್ವಲ್ಪ ದೊಡ್ಡ ಸೈಜ್ ಬಾರ್ಡರು. ಕಂಪ್ಲೀಟ್ ಸ್ಯಾರಿನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇದು ಆಲ್ರೆಡಿ ಬ್ಲೌಸ್ ಎಲ್ಲ ಕಟಿಂಗ್ ಆಗಿದೆ, ನಾರ್ಮಲ್ ಸ್ಯಾರಿ ಮಾತ್ರ ಇದೆ ಅಷ್ಟೇ. ಈ ಕಡೆ ಇದೆ ಅಲ್ವಾ ಪಲ್ಲು ಪಾರ್ಟ್ದು, ಫಸ್ಟ್ ಈ ಪಲ್ಲು ಪಾರ್ಟ್ ಏನಿದೆ ಇದನ್ನು ನಾನು ಕಟಿಂಗ್ ಮಾಡ್ತಿದ್ದೀನಿ. ಇದು ಬೇಕು ಅಂದರೆ ನೀವು ಇದನ್ನು ಬ್ಲೌಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಬೇಡ ಅಂದ್ಕೊಂಡ್ರೆ ಬ್ಲೌಸು ಬೇರೆ ಥರ ಕೂಡ ಸಪ್ರೇಟ್ ಮಾಡ್ಕೋಬೋದು. ಇಲ್ಲ ನೀವು ಹೊಸ ಸ್ಯಾರಿಯಲ್ಲಿ ಮಾಡ್ಕೊತೀವಿ ಅಂದ್ಕೊಂಡ್ರೆ ಇದಕ್ಕೆ ಬ್ಲೌಸ್ ಬಂದಿರತ್ತೆ, ಅದರಲ್ಲಿ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ನಾನು ಪಲ್ಲು ಪಾರ್ಟ್ ಏನಿದೆ ಅದನ್ನು ಸಪ್ರೇಟ್ ಮಾಡಿದೆ ಫಸ್ಟು. ಮತ್ತು ಈ ಸ್ಯಾರಿಗೆ ಬಂದಿರೋ ಓನ್ಲಿ ಒನ್ ಸೈಡ್ ಮಾತ್ರ ಬಾರ್ಡರು, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಜಸ್ಟ್ ಅದನ್ನು ಕಟ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ಅಟ್ಯಾಚ್ ಮಾಡ್ಕೋಬೇಕು. ನಿಮಗೇನಾದರೂ ಸಣ್ಣ ಮಕ್ಕಳಿದ್ರೆ ಪಾಪು ಆ ಥರ, ಸೊ ಇದೇ ಸ್ಯಾರಿಯಲ್ಲೇ ನೀವು ಸಪ್ರೇಟ್ ಮಾಡಿಕೊಂಡು ಕೂಡ ಬೇಬೀಸ್ಗೂ ಕೂಡ ಲೆಹೆಂಗಾ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕಂಪ್ಲೀಟ್ ಫುಲ್ ಫ್ಲೇರ್ ಬರಲಿ ಅಂತ ಕಂಪ್ಲೀಟ್ ಸ್ಯಾರಿನ ಸ್ಕರ್ಟಿಗೆ ಯೂಸ್ ಮಾಡಿದ್ದೀನಿ. ನೋಡಿ, ಈ ಸ್ಯಾರಿ ಏನಿದೆ ಕಂಪ್ಲೀಟು ಈ ಬಾರ್ಡರ್ ಅಟ್ಯಾಚ್ ಮಾಡಿದಾದಮೇಲೆ ಈ ರೀತಿ 16 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇದು ಜಸ್ಟ್ ನೋಡ್ಕೋಬೇಕು ಲೆಂತ್ ಎಷ್ಟು ಬೇಕು ಅಂತ. ನನಗೆ ಸ್ಕರ್ಟ್ ಲೆಂತು 40 ಇಂಚಸ್ ಬೇಕಾಗತ್ತೆ. ಇದಕ್ಕೆ ಬೆಲ್ಟ್ ಬರುತ್ತಲ್ವ, ಅದಕ್ಕೆ ನಾನು ಬೆಲ್ಟ್ ಮೆಜರ್ಮೆಂಟ್ ಬಿಟ್ಟು ಓನ್ಲಿ ಸ್ಕರ್ಟ್ ಮಾತ್ರ ನಾನು ಮೆಜರ್ಮೆಂಟು ಇಲ್ಲಿ ತೋರಿಸ್ತಿದ್ದೀನಿ. 38 ಇಂಚಸ್ಗೆ ನಾನು ಕಟ್ ಮಾಡಿಕೊಂಡೆ. ನಿಮಗೇನಾದರೂ ಇನ್ನೂ ಉದ್ದ ಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ತುಂಬಾ ಫ್ಯಾಬ್ರಿಕ್ ಇರುತ್ತೆ, ಅಲ್ಲಿ ಇನ್ನೂ ಸ್ವಲ್ಪ ಮೇಲ್ಗಡೆಗೆ ಕಟಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ನಾನು 38 ಇಂಚಸ್ಗೆ ಲೆಂತ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಜಸ್ಟ್ ಮೆಜರ್ಮೆಂಟ್ ಏನು ತೋರಿಸ್ತಿಲ್ಲ, ವೇಸ್ಟ್ ಲೆಂತು ಇಷ್ಟು ತೊಗೊಳ್ಳಿ ಅಂತ. ಜಸ್ಟ್ ಏನೂ ಇಲ್ಲ, ಇದು ಏನು ನಾವು ಫೋಲ್ಡಿಂಗ್ ಮಾಡಿರ್ತೀವಿ ಮಿಡಿಲಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಮಿಡಿಲಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಜಸ್ಟ್ ಆ ಕಡೆ ಈ ಕಡೆ ಎರಡೂ ಕಡೆನೂ 2 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಆಮೇಲೆ ಈ ಕಡೆ ಬಾರ್ಡರ್ ಪಾರ್ಟ್ ಏನಿದೆ ಇಲ್ಲಿ ಪ್ಲೇನ್ ಪಾರ್ಟ್ ಬರುತ್ತಲ್ವ ಸಾರಿ ಪಾರ್ಟ್ದು ಬ್ಲೂ ಕಲರು, ಅಲ್ಲಿಗೆ ನಾನು 2 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಅದು ಜಸ್ಟ್ ನಾರ್ಮಲ್ ನಿಮಗೆ ಗೊತ್ತಾಗಲಿ ಅಂತ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಇದು ಕ್ರಾಸಾಗಿ ನಾನು ಏನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಟೇಪಿಂದ, ಅದು ಆ ಲೈನಿಗೆ ಕನೆಕ್ಟ್ ಆಗೋ ಥರ ಅಡ್ಜಸ್ಟ್ ಆಗೋ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ನೋಡಿ ಆ ಕಡೆ ಈ ಕಡೆ ಕಂಪ್ಲೀಟಾಗಿ ಸೈಡ್ಗೆ ಕ್ರಾಸಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಇದು ಜಸ್ಟ್ ಏನೂ ಇಲ್ಲ, ಈ ಬಾರ್ಡರ್ ಇರುತ್ತಲ್ವ ಅದಕ್ಕೆ ನಿಯರ್ ಬರೋ ಥರ ನೀವು ಕಟಿಂಗ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ನಾನು 2 ಇಂಚಸ್ ಈ ಕಡೆಗೆ ಮಾರ್ಕಿಂಗ್ ಮಾಡಿದ್ದೀನಿ. ನೀವು ಕಂಪ್ಲೀಟಾಗಿ ಕಟ್ ಮಾಡ್ಕೋಬಾರ್ದು. ಬಾರ್ಡರ್ಗೆ ಈ ಕಡೆ ಒಂದು 2 ಇಂಚಸ್ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಿ ಅಲ್ಲಿಗೆ ನೀಟಾಗಿ ಅಡ್ಜಸ್ಟ್ ಆಗೋ ಥರ ಈ ಸೈಡಲ್ಲಿ ಎರಡೂ ಕಡೆಯೂ ನೀಟಾಗಿ ಕ್ರಾಸಾಗಿ ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಮೆಥಡಲ್ಲಿ ಟ್ರೈ ಮಾಡಿದ್ರೆ ಜಸ್ಟ್ ನಾನು ಮಿಡಲ್ಗೆ ಮಾರ್ಕ್ ಮಾಡಿ 2 ಇಂಚಸ್ ಮಾರ್ಕ್ ಮಾಡಿದ್ದೆ ಅಲ್ವಾ ಎರಡೂ ಕಡೆನೂ, ಈ ಲೆಂತಲ್ಲಿ ತೊಗೊಂಡ್ರೆ ಎಲ್ಲ ಮೆಜರ್ಮೆಂಟ್ಸ್ಗೂ ಆಗುತ್ತೆ ವೇಸ್ಟ್ ಲೆಂತು. ಸೊ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ವ, ಇದು ಕಂಪ್ಲೀಟಾಗಿ ವೇಸ್ಟ್ ಲೆಂತು ತುಂಬಾ ಲೂಸ್ ಇರುತ್ತೆ. ಅದನ್ನು ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ನಿಮ್ಮ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ನೋಡಿ, ನಾನು ಎರಡೂ ಸೈಡಲ್ಲೂ ಇದನ್ನು ಕಟಿಂಗ್ ಮಾಡಿದ್ದೀನಲ್ವ ಕಂಪ್ಲೀಟಾಗಿ. ನೀವು ಕಟಿಂಗ್ ಮಾಡಿದಾಗ ಈ ರೀತಿ ಪಿನ್ಸ್ ಇಟ್ಕೋಬೇಕು, ಇಲ್ಲಾಂದರೆ ಇದು ಲೇಯರ್ಸು ಹೆಚ್ಚು ಕಮ್ಮಿ ಬರುತ್ತೆ.
ಸೊ ಆವಾಗ ನೀಟಾಗಿ ಬರಲ್ಲ. ಅದಕ್ಕೆ ನಾನು ಕಂಪ್ಲೀಟಾಗಿ ಇದು ಫೋಲ್ಡಿಂಗ್ ಮಾಡಿದ್ಮೇಲೆ ಪಿನ್ಸ್ ಇಟ್ಕೊಂಡು ಇದನ್ನು ನಾನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ದೀನಿ. ನೋಡಿ ಇದನ್ನು ಓಪನ್ ಮಾಡಿದೆ ಅಲ್ವಾ, ಎಲ್ಲ ಲೇಯರ್ಸೂ ಈ ಥರ ಬರುತ್ತೆ. ಕಂಪ್ಲೀಟಾಗಿ 16 ಲೇಯರ್ಸು ಕೂಡ ನೀಟಾಗಿ ಬಂದಿದೆ. ಸೊ ಇದು ನೀಟಾಗಿ ಫಿನಿಶಿಂಗ್ ಬರೋ ಥರ ನೀವು ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಲೆಂತ್ ಎಲ್ಲನೂ ನೋಡಿಕೊಂಡು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಲ್ವ, ಇವಾಗ ಎಲ್ಲ ಲೇಯರ್ಸೂ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನೊಂದು 2 ಲೇಯರ್ಸು ಸ್ಟಿಚಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ನೀವು ಈ ಮೆಥಡಲ್ಲಿ ಟ್ರೈ ಮಾಡಿದ್ರೆ ತುಂಬಾ ಈಸಿ ಇರುತ್ತೆ, ಯಾಕಂದರೆ ಬಾರ್ಡರು ರಿಮೂವ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಕಂಪ್ಲೀಟಾಗಿ ಓನ್ಲಿ ಒನ್ ಸೈಡ್ ಮಾತ್ರ ಬಾರ್ಡರ್ ಅಟ್ಯಾಚ್ ಮಾಡಿಕೊಂಡ್ರೆ ಈ ಎಲ್ಲ ಲೇಯರ್ಸೂ ಸ್ಟಿಚಿಂಗ್ ಮಾಡ್ಕೋಬೋದು ಆರಾಮಾಗಿ. ನೋಡಿ ನಾನು ಕಂಪ್ಲೀಟಾಗಿ ಲೇಯರ್ ಸ್ಟಿಚಿಂಗ್ ಮಾಡಿದ್ದೀನಲ್ವ, ನಾನಿಲ್ಲಿ 2 ಇಂಚಸ್ ಏನು ನಾನು ಮಾರ್ಕ್ ಮಾಡಿದೆ ಗ್ಯಾಪ್ ಬಿಟ್ಟಿದ್ದೆ ಅಲ್ವಾ, ಅಲ್ಲಿಗೆ ಅಡ್ಜಸ್ಟ್ ಆಗೋ ಥರ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಲೇಯರ್ ಪಾರ್ಟು. ನೋಡಿ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಲೇಯರ್ ಈ ಥರ ಬರುತ್ತೆ. ನೀವು ಎಲ್ಲ ಲೆಹೆಂಗಾ ಸ್ಟಿಚಿಂಗ್ ಆದಮೇಲೆ ಅದನ್ನು ನೀಟಾಗಿ ಲೇಯರ್ ಪಾರ್ಟು ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓನ್ಲಿ ಬಾರ್ಡರ್ ಪಾರ್ಟ್ ಏನಿದೆ ಇಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೆ ಅಲ್ವ, ಅಲ್ಲಿ ಮಾತ್ರ ಕ್ರಾಸಾಗಿ ನೀಟಾಗಿ ಬರೋ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇನ್ನೂ ಒಂದು ಲೇಯರು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ ಕಂಪ್ಲೀಟಾಗಿ ಲೇಯರ್ ಪಾರ್ಟು ನೀಟಾಗಿ. ಸೊ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಓನ್ಲಿ ಬಾರ್ಡರ್ಗೆ ಟಚ್ ಆಗೋ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಎಲ್ಲ ಲೇಯರ್ಸೂ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬಾ ಈಸಿ ಇರುತ್ತೆ, ಒನ್ಸ್ ಟ್ರೈ ಮಾಡಿ ನೋಡಿ. ಆರಾಮಾಗಿ ನೀವೇ ಈ ರೀತಿ ಓಲ್ಡ್ ಸ್ಯಾರೀಸ್ ಇದ್ದರೆ ಆರಾಮಾಗಿ ಲೆಹೆಂಗಾಸು ಡಿಸೈನ್ ಮಾಡ್ಕೋಬೋದು. ನೋಡಿ ಕಂಪ್ಲೀಟ್ ಎಲ್ಲ ಲೇಯರ್ಸೂ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಫುಲ್ ಫ್ಲೇರ್ ಬರುತ್ತೆ. ಇವಾಗ ನಾನು ಮೆಜರ್ಮೆಂಟ್ ತೋರಿಸ್ತೀನಿ. ಆಲ್ಮೋಸ್ಟ್ ತುಂಬಾ ಇರುತ್ತೆ ವೇಸ್ಟ್ ಲೆಂತು. ನೋಡಿ ಇಲ್ಲಿ ನನಗೆ ಬೇಕಾಗಿರೋದು 33 ಇಂಚಸ್ ಬೇಕಾಗತ್ತೆ ವೇಸ್ಟು. ಇಲ್ಲಿ ಇನ್ನೂ ಎಕ್ಸ್ಟ್ರಾ ಇದೆ, ಎಷ್ಟು ಲೇಯರ್ಸ್ ಮಿಕ್ಕಿದೆ ನೋಡಿ. ಈ ಎಲ್ಲ ಒಂದು 5-6 ಲೇಯರ್ಸು ಎಕ್ಸ್ಟ್ರಾ ಇದೆ. ಅದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ತೀನಿ. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಎಲ್ಲ ಲೇಯರ್ಸ್ಗೂ ಈ ರೀತಿ ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ. ಓನ್ಲಿ ಈ ವೇಸ್ಟ್ ಪಾರ್ಟ್ ಕಡೆ ಏನಿದೆ ಲೇಯರ್ ಪಾರ್ಟು, ಅಲ್ಲಿ ಒಂದು ಲೈಟಾಗಿ ಒಂದು 1/2 ಇಂಚು ಇಲ್ಲ, ಲೈಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಎಲ್ಲ ಲೇಯರ್ಸೂ ನಾನು ಈ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಎಲ್ಲ ಲೇಯರ್ಸು ಮಾಡೋ ಅವಶ್ಯಕತೆ ಇರಲ್ಲ. ಒಂದು 5-6 ಲೇಯರ್ಸು ಮಿಡಲಲ್ಲಿ ನೀವು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ, ಟೈಟ್ ಮಾಡಿಕೊಂಡ್ರೆ ಸೊ ಕರೆಕ್ಟಾಗಿ ಆಗುತ್ತೆ. ನೋಡಿ ನಾನು ಅಡ್ಜಸ್ಟ್ ಮಾಡ್ತಿದ್ದೀನಿ. ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ, ತುಂಬ ಫ್ಯಾಬ್ರಿಕ್ ಇರುತ್ತೆ ಇದು ವೇಸ್ಟ್ ಪಾರ್ಟ್. ಯಾಕಂದರೆ ಆಲ್ಮೋಸ್ಟು 16 ಲೇಯರ್ಸ್ ಅಲ್ವಾ, ನಾನು 2 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಅಲ್ವಾ. ಆಲ್ಮೋಸ್ಟ್ ಅದು ಲೇಯರ್ ಬಿಡ್ತೆ 5 ಇಂಚಸ್ ಇರುತ್ತೆ. ಸೊ ಇದನ್ನು ನೋಡಿಕೊಂಡ್ರೆ ಆಗುತ್ತೆ. ನೋಡಿ ಇದು ನನ್ನ ಮೆಜರ್ಮೆಂಟ್ ತೋರಿಸಿದ್ದೀನಲ್ವ, ನನಗೆ ಬೇಕಾಗಿರೋದು 32 ಇಂಚಸ್ಸು, ಬಟ್ 34 ಇಂಚಸ್ಗೆ ಬರೋ ಥರ ನಾನು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 2 ಇಂಚಸ್ ನಾನು ಮಾರ್ಜಿನ್ ಬಿಟ್ಕೊತೀನಿ. ಸೊ ಇವಾಗ ನಾನು ಲೈನಿಂಗ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಲೈನಿಂಗ್ಗೆ 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ, ಓನ್ಲಿ ಬಾಟಮ್ಗೆ ಮಾತ್ರ, ಸ್ಕರ್ಟ್ ಪಾರ್ಟಿಗೆ. ಜಸ್ಟ್ ಇದು 2 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಜಸ್ಟ್ ಈ ಮಿಡಲಲ್ಲಿ ಒಂದು 5-6 ಪ್ಲೀಟ್ಸ್ ಮಾಡಿಕೊಂಡ್ರೆ ಆಗುತ್ತೆ. ತುಂಬ ಈಸಿ ಇರುತ್ತೆ ಇದು ಲೈನಿಂಗ್ ಕಟಿಂಗ್ ಮಾಡೋದು. ಜಸ್ಟ್ ಆ ಕಡೆ 5 ಪ್ಲೇಟ್ಸು ಈ ಕಡೆ 5 ಪ್ಲೇಟ್ಸು ಫ್ರಂಟ್ ಟು ಬ್ಯಾಕ್ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಓನ್ಲಿ ಒನ್ ಸೈಡ್ ಮಾತ್ರ ಅಟ್ಯಾಚ್ ಆಗೋ ಥರ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಜಸ್ಟ್ ಅದನ್ನು ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ವೇಸ್ಟ್ ಪಾರ್ಟಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಲೈನಿಂಗು ಕೂಡ ಈಸಿನೇ. ನೋಡಿ ಲೈನಿಂಗ್ ಬೇಕು ಅಂದರೆ ನೀವು ಅಂಬ್ರೆಲಾ ಕಟ್ ಟೈಪಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ನಿಮಗೆ ಲೈನಿಂಗ್ ಕಮ್ಮಿ ಇದ್ದರೆ ನೀವು ಈ ರೀತಿ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಇದಕ್ಕೆ ಬೆಲ್ಟ್ ತೋರಿಸ್ತಿದ್ದೀನಿ. ಬೆಲ್ಟ್ ನಾನು 31 ಇಂಚಸ್ ತೊಗೊಂಡಿದ್ದೀನಿ ಲೆಂತ್, ಆ್ಯಂಡ್ ಇದರ ವಿಡ್ತ್ ಬಂದು 3 ಇಂಚಸ್ ತೊಗೊಂಡಿದ್ದೀನಿ. 31 3 ಇಂಚಸ್ ಈ ಥರ ನೋಡ್ಕೋಬೇಕು. ಇದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೆಲ್ಟ್ ಎಷ್ಟು ಬೇಕೋ ಅಷ್ಟು ವೇಸ್ಟ್ ಲೆಂತ್ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಆ ಮೆಥಡಲ್ಲಿ ನೀವು ಸೇಮು ಈ ಥರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು 3 ಕಾರ್ನರ್ಸು ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟು 3 ಕಾರ್ನರ್ಸ್ ಏನಿದೆ ಅದು ಸ್ಟಿಚಿಂಗ್ ಆದಮೇಲೆ ಅದನ್ನು ಆಪೋಸಿಟ್ ವೇಲಿ ತೊಗೊಂಡು ಜಸ್ಟ್ ಇದನ್ನು ಲೈನಿಂಗ್ ಕಂಪ್ಲೀಟಾಗಿ ಅಟ್ಯಾಚ್ ಆಗೋ ಥರ ಸ್ಟಿಚ್ ಮಾಡಿಕೊಂಡ್ರೆ ಬೆಲ್ಟು ರೆಡಿ ಆಗುತ್ತೆ. ನಾನಿಲ್ಲಿ ಉಕ್ಸ್ ಹಾಕೋ ಥರ ಮಾಡ್ತಿದ್ದೀನಿ ಬೆಲ್ಟು. ನಿಮಗೆ ಬೇರೆ ಥರ ಥ್ರೆಡ್ ಟೈಪಲ್ಲಿ ಇದ್ರ ಒಳಗಡೆಗೆ ಸೇರಿಸೋದು ಬೇಕು ಅಂದರೆ ಜಸ್ಟ್ ಏನೂ ಇಲ್ಲ, ಇದೇ ಮೆಥಡಲ್ಲೇ ಡಬಲ್ ಲೇಯರ್ ತೊಗೊಂಡ್ರೆ
ಸೊ ಬೆಲ್ಟ್ ಆಗತ್ತೆ. ನೋಡಿ ನಾನು ಬೆಲ್ಟ್ ನೀಟಾಗಿ ಇದು ಸ್ಟಿಚಿಂಗ್ ಮಾಡಿದ್ದೀನಿ. ಓನ್ಲಿ ಮಿಡಲಲ್ಲಿ ಆ ಕಡೆ ಒಂದು 1 ಇಂಚು ಈ ಕಡೆ ಒಂದು 1 ಇಂಚ್ ಈ ಥರ ಮಾರ್ಜಿನ್ ಬಿಟ್ಕೊಂಡು ಇದನ್ನು ಅಟ್ಯಾಚ್ ಮಾಡಿದೆ. ಅಟ್ಯಾಚ್ ಮಾಡಿಕೊಂಡು ಈ ಕಾರ್ನರ್ ಇರತ್ತಲ್ವ, 2 ಕಾರ್ನರ್ಸು ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೋಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಈ ಥರ ಒಂದು 4 ಇಂಚಸ್ ಅಷ್ಟು ನಾನು ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿ ನೀವು ಬೇಕು ಅಂದರೆ ಇದು ಜಿಪ್ಪು ಬರುತ್ತೆ, ಜಿಪ್ಪು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸ್ಮಾಲ್ ಸೈಜು ಜಿಪ್ಪು ಸಿಗತ್ತೆ, ಅದನ್ನು ಕೂಡ ನೀವು ಈ ಕಡೆ ಕಾರ್ನರಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನೇನು ಜಿಪ್ ಅಟ್ಯಾಚ್ ಮಾಡ್ತಿಲ್ಲ, ನಾರ್ಮಲಾಗಿ ಫೋಲ್ಡ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡಿದೆ. ನೀವು ಈ ರೀತಿ ಫೋಲ್ಡಿಂಗ್ ಮಾಡಿದ್ಮೇಲೆ ಇಲ್ಲಿ ಜಿಪ್ಪು ಕೂಡ ಮಾಡ್ಕೋಬೋದು. ನೋಡಿ ನಾನು ಇದು ಕಂಪ್ಲೀಟಾಗಿ ಓನ್ಲಿ 1 ಸೈಡ್ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದೀನಿ. ಅಲ್ಲಿ ಅಟ್ಯಾಚ್ ಆಗೋ ಥರ ಕಂಪ್ಲೀಟಾಗಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ಲೈನಿಂಗು ನೀವು ಸ್ಟಿಚ್ ಮಾಡ್ಕೋಬೇಕು. ನೀವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಒಂದೇ ಸಲ ಸ್ಟಿಚ್ ಮಾಡಿದ್ರೆ ವೇರ್ ಮಾಡಿದಾಗ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ನೀವು ಅದನ್ನು ಸಪ್ರೇಟಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರೇ ನೀಟಾಗಿ ಕೂರತ್ತೆ ವೇರ್ ಮಾಡಿದಾಗ. ನೋಡಿ ಕಂಪ್ಲೀಟಾಗಿ ನಾನು ಸೈಡಲ್ಲಿ ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ. ಈ ಥರ ಬರುತ್ತೆ. ಬೆಲ್ಟ್ ಪಾರ್ಟ್ಗೆ ಇಲ್ಲಿ ನಾನು ಹುಕ್ಸ್ ತೋರಿಸ್ತಾ ಇದ್ದೀನಿ, ಜಸ್ಟ್ ಈ ರೀತಿ ಹುಕ್ಸ್ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ ಬೇಕು ಅಂದರೆ ಇದಕ್ಕೆ ಥ್ರೆಡ್ಸು ಕೂಡ ಮಾಡ್ಕೋಬೋದು, ಬಟ್ ನಾನು ಥ್ರೆಡ್ಸ್ ಟೈಪಲ್ಲಿ ತೋರಿಸಿಲ್ಲ. ಬೆಲ್ಟು ಕಂಪ್ಲೀಟಾಗಿ ಇದು ಈ ಕಾರ್ನರ್ಸು ಓಪನ್ ಇಲ್ದಿರೇ ಹಾಗೆ ಬೆಲ್ಟ್ ಟೈಪು ಮಾಡಿದ್ದೀನಿ, ಹುಕ್ಸ್ ಹಾಕೋ ಥರನೇ. ಜಸ್ಟ್ ಇದಕ್ಕೆ ಹುಕ್ಸ್ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ ಕಂಪ್ಲೀಟಾಗಿ ಇಲ್ಲಿಗೆ ಸ್ಕರ್ಟ್ ಏನಿದೆ ಅದು ರೆಡಿ ಆಯಿತು. ಸೊ ಇದಕ್ಕೆ ಬಂದಿರೋ ಪಲ್ಲು ಪಾರ್ಟ್ನ ಬ್ಲೌಸು ಕೂಡ ತೋರಿಸ್ತೀನಿ. ಸೊ ತುಂಬಾ ಈಸಿ ಇರುತ್ತೆ. ನೋಡಿ ಇದು ಸ್ವಲ್ಪ ಬ್ಲೌಸ್ ಟೈಪು ಬರುತ್ತೆ, ಕ್ರಾಪ್ ಟಾಪ್ ಟೈಪೂ ಬರುತ್ತೆ. ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಆಗಿ ತೋರಿಸ್ತಿಲ್ಲ, ಜಸ್ಟ್ ಕ್ರಾಪ್ ಟಾಪ್ ಟೈಪ್ ತೋರಿಸ್ತೀನಿ. ಇದಕ್ಕೆ ಲೈನಿಂಗ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ನಾನು 14 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತ್ 12 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 7 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಲ್ಲಿಂದ ನಾನು 7.5 ಇಂಚಸ್ಗೆ ಹಾರ್ಮ್ ಹೋಲ್ ತೆಗ್ದಿದ್ದೀನಿ. ಜಸ್ಟ್ ಹಾರ್ಮ್ ಶೇಪ್ ತೆಗಿಬೇಕು ಅಷ್ಟೇ. ನೆಕ್ ಲೆಂತು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಫ್ರಂಟ್ ನೆಕ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. 6 ಆರ್ 5.5 ಈ ರೀತಿ ತೊಗೋಬೋದು. ನಿಮಗೆ ಫ್ರಂಟ್ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಂಡ್ರೆ ಆಗತ್ತೆ. ನೋಡಿ ಕಂಪ್ಲೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಸೈಡಲ್ಲಿ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು, ಹಾರ್ಮ್ ಶೇಪ್ ಕಡೆದು. ಇದನ್ನು ಕಟ್ ಮಾಡಿಕೊಂಡು 2 ಪೀಸಸ್ಸು ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು. ಇದು ಬ್ಲೌಸು ಮೆಜರ್ಮೆಂಟ್ ಟೈಪಲ್ಲಿ ಹೇಳಬೇಕು ಅಂದರೆ ಎಲ್ ಸೈಜವ್ರಿಗೆ ಕರೆಕ್ಟಾಗಿ ಆಗುತ್ತೆ, ಎಲ್ ಸೈಜವ್ರಿಗೆ ಕರೆಕ್ಟಾಗಿ ಆಗುತ್ತೆ. ಇಲ್ಲ ನಿಮಗೆ ನಾರ್ಮಲಾಗಿ ಹೇಳಬೇಕು ಅಂದರೆ ಲೈಕ್ ಬ್ಲೌಸ್ ಟೈಪಲ್ಲಿ ಸೊ 32 ಇಲ್ಲ 34 ಸೈಜವ್ರಿಗೆ ಕರೆಕ್ಟಾಗಿ ಆಗುತ್ತೆ. ಕಂಪ್ಲೀಟಾಗಿ 34 ಇವರಿಗೆ ಆಗುತ್ತೆ ಬಸ್ಟ್ ಸೈಜು ನೋಡಿಕೊಂಡ್ರೆ. ಇಲ್ಲ ನಿಮಗೆ ಸ್ವಲ್ಪ ಐಡಿಯಾ ಇದ್ದರೆ ಜಸ್ಟ್ ನಾರ್ಮಲಾಗಿ ಕ್ರಾಪ್ ಟಾಪ್ ಥರ ಇದೇ ಮೆಥಡಲ್ಲಿ ಮಾಡಿಕೊಂಡು ನೀವು ನೀಟಾಗಿ ನಿಮಗೆ ಸೈಡ್ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೂ ಕೂಡ ಆಗತ್ತೆ. ನೋಡಿ ನಾನು ಕಂಪ್ಲೀಟಾಗಿ 2 ಪೀಸಸ್ಸು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಹೇಳೋದು ಮರ್ತೋದೆ. ನೆಕ್ ಲೆಂತು ಸೇಮ್ ಬರುತ್ತೆ. ಬ್ಯಾಕ್ ಪಾರ್ಟು 3.5 ಇಂಚಸ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಡೀಪ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಆಗುತ್ತೆ. ನಾನೊಂದು 9, 10 ಈ ಥರ ನೋಡಿಕೊಂಡು ಮಾಡ್ಕೊತೀನಿ. ಕಂಪ್ಲೀಟಾಗಿ ನನಗೆ ಅಂತಲೇ ಇದು ಬ್ಲೌಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಂಪ್ಲೀಟಾಗಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಲೈನಿಂಗು ನೀಟಾಗಿ ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ನೀವು ಬ್ಯಾಕ್ ಪಾರ್ಟ್ ಮಾತ್ರ ಈ ಕಾರ್ನರ್ ಇರುತ್ತಲ್ವ, ಆ ಕಾರ್ನರು ಮತ್ತು ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿಕೊಂಡು ಆಪೋಸಿಟ್ ವೇಲಿ ತೊಗೊಂಡ್ರೆ ಅದಕ್ಕೆ ಪಟ್ಟಿ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿದಾದಮೇಲೆ ಲೈನಿಂಗ್ ಎಲ್ಲನೂ ಓನ್ಲಿ ಫ್ರಂಟ್ ಸೈಡ್ ತೊಗೊಂಡಿದ್ದೀನಿ. ಇದಕ್ಕೆ ಟಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಲ್ಲಿಂದ 4 ಇಂಚಸ್ಗೆ ಮಾರ್ಕ್ ಮಾಡಿ 2 ಸೈಡಲ್ಲೂ ಒಂದು ಹಾಫ್ ಇಂಚು ಈ ರೀತಿ ನಾನು ಈ ಮಾರ್ಜಿನ್ ಬಿಟ್ಟಿದ್ದೀನಿ, ಅದನ್ನು ಕಟ್ ಮಾಡ್ಕೋಬೇಕು. ಇದು ನೀಟಾಗಿ ಈ ರೀತಿ ಶೇಪ್ ಏನಿದೆ ಪ್ರಿನ್ಸ್ ಕಟ್ ಥರ ತೆಗ್ದಿದ್ದೀನಿ. ನಿಮಗಿದು ಬೇಡ ಅಂದರೆ ಟಕ್ಸ್ ಥರ ಕೂಡ ಮಾಡ್ಕೋಬೋದು. ನೋಡಿ ಕಂಪ್ಲೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಪ್ರಿನ್ಸ್ ಕಟ್ಟು ತುಂಬ ಪ್ರೊಫೆಷ್ನಲ್ಲಾಗಿ ಬೇಕು ಅಂದರೆ ಆ ಮೆಥಡಲ್ಲಿ ಕೂಡ ತೋರಿಸಿದ್ದೀನಿ. ಸೊ ನನ್ನ ಸೆಕೆಂಡ್ ಚಾನಲಲ್ಲಿ ತುಂಬ ವಿಡಿಯೋಸ್ ಮಾಡಿದ್ದೀನಿ, ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸು. ಬೇಕು ಅಂದರೆ ಅದರ ಲಿಂಕ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ನೋಡಿ ನಾನು ಇದು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ಗೆ ಇದರಲ್ಲೇ ಮಿಕ್ಕಿರೋ ಬಾರ್ಡರ್ ಯೂಸ್ ಮಾಡ್ತಿದ್ದೀನಿ. ಇದನ್ನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇದು ಜಸ್ಟ್ ಲೆಂತ್ 5 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತು 10.5 ಇಂಚಸ್ ತೊಗೊಂಡಿದ್ದೀನಿ.
ಇಲ್ಲಿ 2.5 ಇಂಚಸ್ಗೆ ಸ್ಲೀವ್ ಶೇಪ್ ತೆಗ್ದಿದ್ದೀನಿ ಆ್ಯಂಡ್ 9 ಇಂಚಸ್ಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ರಿಮೂವ್ ಮಾಡಿದೆ. ಇದಕ್ಕೆ ಲೈನಿಂಗ್ ಏನು ಅಟ್ಯಾಚ್ ಮಾಡ್ತಿಲ್ಲ, ಜಸ್ಟ್ ಅದನ್ನು ಫೋಲ್ಡಿಂಗ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ನೋಡಿ ಕಂಪ್ಲೀಟಾಗಿ ಸ್ಲೀವ್ಸು ರೆಡಿ ಆಯ್ತಲ್ವ. ಇವಾಗ ಬ್ಯಾಕ್ ಪಾರ್ಟ್ ಈ ರೀತಿ ಮಿಡಲ್ಗೆ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿದ್ದೀನಿ, ಇದು ಹುಕ್ಸ್ ಪಾರ್ಟ್ ಇದು. ಹಾಗೆ ಇದಕ್ಕೆ ಟಕ್ಸು ಕೂಡ ಹಾಗೆ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ಜಸ್ಟ್ ಅಂದಾಜು ಮೇಲೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗತ್ತೆ. ಈ ನೆಕ್ ಪಾರ್ಟ್ ಏನಿದೆ, ನೆಕ್ ಡೀಪ್ ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ದೀವಲ್ಲ ಸ್ಟಿಚಿಂಗ್ದು, ಅದಕ್ಕೆ ಈ ಕಡೆ ಕಾರ್ನರ್ಗೆ ಒಂದು 1 ಇಂಚು ಗ್ಯಾಪ್ ಇರೋ ಥರ ನೋಡಿಕೊಂಡು ಟಕ್ಸು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಗತ್ತೆ. ಹಾಗೆ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಇದು ಪಟ್ಟೀಸು ಸ್ವಲ್ಪ ನಿಮ್ಗೆ ಐಡಿಯಾ ಇದ್ದರೆ ಗೊತ್ತಾಗತ್ತೆ, ಇದು ಕನ್ಫ್ಯೂಸ್ ಆಗುತ್ತೆ. ಒಂದಕ್ಕೊಂದು ಆಪೋಸಿಟ್ ವೇಲಿ ಬರೋ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು ಸಿಂಗಲ್ ಪಟ್ಟಿ ಬಂದು ಫ್ರಂಟ್ಗೆ ಬರುತ್ತೆ, ಡಬಲ್ ಪಟ್ಟಿ ಬಂದು ಬ್ಯಾಕ್ ಸೈಡ್ಗೆ ಬರುತ್ತೆ. ಇದನ್ನು ನೋಡಿಕೊಂಡು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಸ್ಟಿಚಿಂಗ್ ಮೆಥಡು ಸೇಮ್ ಇರುತ್ತೆ, ಜಸ್ಟ್ ಅದನ್ನು ಆಪೋಸಿಟ್ ವೇಲಿ ತೊಗೊಂಡು ಫೋಲ್ಡಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಬಟ್ ಡಬಲ್ ಪಟ್ಟಿ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಅಷ್ಟೇ. ಈ ರೀತಿ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ಸೊ ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ, ಹಾಗೆ ಟಕ್ಸು ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಈ ಫ್ರಂಟು ಬ್ಯಾಕ್ ಎರಡೂ ನೀಟಾಗಿ ಸೇರಿಸ್ಕೊಂಡು ಶೋಲ್ಡರ್ ಪಾರ್ಟು ಸ್ಟಿಚಿಂಗ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಬ್ಲೌಸು ರೆಡಿ ಆಗುತ್ತೆ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.